ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ನಾನು ಒಂದು ಪ್ಲಾನ್ ಹೇಳ್ಕೊಡ್ತೀನಿ. ಈ ತರ ಫಿಕ್ಸ್ ಮಾಡ್ಕೊಂಡ್ರೆ ನೀವು ಒಂದು ಪಾಸಿಂಗ್ ಪ್ಯಾಕೇಜ್ ಹೇಗೆ ನೀವು ಪ್ಲಾನ್ ಮಾಡ್ಕೋಬಹುದು, ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಟೈಮ್ ಕೊಡಬೇಕು, ಅಂದ್ರೆ ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇಂದ ಡಿವೈಡ್ ಮಾಡ್ಕೊಂಡು ನೀವು ಸ್ಕೋರ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನಿಮಗೆ. ಏನಕ್ಕೆ ಅಂದ್ರೆ ಕೆಲವರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಇರುತ್ತೆ, ಕೆಲವರಿಗೆ ಲ್ಯಾಂಗ್ವೇಜ್ ಕಷ್ಟ ಇರುತ್ತೆ. ಪ್ರತಿ ವರ್ಷ ಬರೀತೀರಾ, ಆದ್ರೆ 90 ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗೋದಿಲ್ಲ. ಸೊ ಈ ರೀತಿ ನೀವು ಫಾಲೋ ಮಾಡ್ಕೊಂಡ್ರೆ ನೀವು ಆರಾಮಾಗಿ 90 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಫಸ್ಟ್ ಟೈಮ್ ಬರೆಯೋರಿಗೆ ಇದು ಇನ್ನೂ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ನಾನು ಫಸ್ಟ್ ಪೇಪರ್ 1 ಅವ್ರಿಗೆ ಹೇಳ್ಕೊಡ್ತೀನಿ ಹೇಗೆ ನೀವು ಒಂದು ಪ್ಲ್ಯಾನ್ ಮಾಡಬೇಕು ಅಂತಂದ್ಬಿಟ್ಟು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ರೆ ಇವಾಗ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿರಲಿ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿರೋರು ನೀವೇನು ಮಾಡಬೇಕು, ಕಂಪಲ್ಸರಿ 30ಗೆ 20 ಮಾರ್ಕ್ಸ್ ನಾನು ಸ್ಕೋರ್ ಮಾಡಲೇಬೇಕು, ಆ ರೀತಿ ಪ್ರಿಪೇರ್ ಆಗಬೇಕು. ಏನೇನಿರುತ್ತೆ ಕನ್ನಡ ಒಂದು ಕ್ವಶನ್ ಪೇಪರಲ್ಲಿ, ನೀವು ಹಳೆ ಕ್ವಶನ್ ಪೇಪರ್ಸ್ ಇದೆಯಲ್ಲ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ನ ಒಂದ್ಸರಿ ಎಲ್ಲ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಾರ್ಕ್ಸಿಂದು ಗ್ರಾಮರ್ ಇರುತ್ತೆ. ಅಂದರೆ ಇಂಗ್ಲೀಷ್ ಗ್ರಾಮರ್ ಆಗಿರಲಿ ಕನ್ನಡ ಗ್ರಾಮರ್ ಆಗಿರಲಿ ಎಷ್ಟು ಮಾರ್ಕ್ಸಿಂದು ಗ್ರಾಮರ್ ಇರುತ್ತೆ, ನಾನು ಎಷ್ಟು ಅಟೆಂಡ್ ಮಾಡ್ತೀನಿ ಅಂತಂದ್ಬಿಟ್ಟು ನಿಮಗೆ ಅಟ್ಲೀಸ್ಟ್ ನಾನು 20 ಸ್ಕೋರ್ ಮಾಡಲೇಬೇಕು ಅಂತಂದ್ಬಿಟ್ಟು ನೀವು ಕನ್ನಡ ಮತ್ತು ಇಂಗ್ಲೀಷ್ ಇದೆರಡಕ್ಕೂ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2ಗೆ ಕಂಪಲ್ಸರಿ 20 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ಈ ರೀತಿ ನೀವು ರೆಡಿ ಆದರೆ 100% ನೀವು ಪಾಸ್ ಆಗ್ತೀರಾ. ಓಕೆ, ಥರ್ಡ್ ಏನಿದೆ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ. ಇದರಲ್ಲಿ ನೀವು ಅಂದರೆ ಇಂಗ್ಲೀಷ್ ಮೀಡಿಯಮ್ ಅವರು ಸೈಕಾಲಜಿದು ನಮಗೆ ಕಷ್ಟ ಆಗ್ತಾಯಿದೆ, ಸೈಕಾಲಜಿಲಿ ನಮಗೆ ಮಾರ್ಕ್ಸ್ ಕಡಿಮೆ ಬರ್ತಾಯಿದೆ ಅನ್ನೋರಿಗೆ ಸೈಕಾಲಜಿಲಿ ಅಟ್ಲೀಸ್ಟ್ ನೀವು 15 ಮಾರ್ಕ್ಸ್ ತೆಗೆದ್ರೆ ಸಾಕಾಗುತ್ತೆ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿಲಿ ಏನಿರುತ್ತೆ, ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಎಸ್ಪೆಷಲಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ, ಸ್ಟಡಿ ಮೆಟೀರಿಯಲ್ ಸಿಗೋದಿಲ್ಲ. ಸೊ 15 ಮಾರ್ಕ್ಸ್ ನೀವು ತೆಗಿಲೇಬೇಕು. ಅದರಲ್ಲಿ ಹೇಗೆ 15 ಮಾರ್ಕ್ಸ್ ನಾವು ಸೈಕಾಲಜಿಲಿ ತೆಗಿಬೇಕು ಅಂತಂದರೆ, ಅಗೇನ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಓದಿದ್ರೆ ಸಾಕು. ನಮ್ಮ ಹತ್ರ ಯಾವ ಬುಕ್ ಅವೈಲಬಲ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಬರೀ ನೀವು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿಬಿಟ್ಟು ಒಂದೊಂದು ಕ್ವೆಶನ್ ನೀವು ಅರ್ಥ ಮಾಡ್ಕೋಬೇಕು. ಏನಿದೆ ಈ ಕ್ವೆಶನ್, ಯಾವ ಕ್ವೆಶನ್ ನಂಬರ್ ಏನು, ಇವಾಗ 30 ಏನಿರುತ್ತೆ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಇರುತ್ತೆ. ಅದಾದಮೇಲೆ ನಿಮಗೆ ಸೈಕಾಲಜಿ ಬರುತ್ತಲ್ಲ, ಅದರಲ್ಲಿ ಕ್ವೆಶನ್ ನಂಬರ್ 61ಇಂದ ನೀವು ಏನು ಮಾಡ್ತೀರಾ, ಸೈಕಾಲಜಿ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಕ್ವೆಶನ್ ನಂಬರ್ 61 ಏನು ಬರುತ್ತೆ, ಯಾವತ್ತು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟೇ ಬರುತ್ತೆ. ಕ್ವೆಶನ್ ನಂಬರ್ 61 ಮತ್ತು 62 ಯಾವ ಚಾಪ್ಟರಿಂದ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಆ ಟಾಪಿಕ್ಕಿಂದನೇ ಬರುತ್ತೆ. ಸೊ ಈ ಟಾಪಿಕ್ಸ್ನ ನೀವು 100% ಕೊಟ್ಟೇ ಕೊಡ್ತಾರೆ. ನೀವು ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಕ್ವೆಶನ್ ನಂಬರ್ 61 ಏನು ಕೇಳಿದ್ದಾರೆ, ಯಾವ ಲೆಸನಿಂದ ಕೇಳಿದ್ದಾರೆ, ಯಾವ ಟಾಪಿಕ್ಕಿಂದ ಕೇಳಿದ್ದಾರೆ. ಓಕೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಂದ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಇಯರ್ಸ್ ಏನಕ್ಕೆ ನೋಡಬೇಕು ನೀವು ಅಂತಂದರೆ, ಯಾವ ಕ್ವೆಶನಲ್ಲಿ ಯಾವ ಕ್ವೆಶನ್ ನಂಬರಲ್ಲಿ ಯಾವ ಲೆಸನ್ನಿಂದ ಕೇಳ್ತಾ ಇದ್ದಾರೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕಲಿಕಾ ನ್ಯೂನತೆಗಳು, ಲರ್ನಿಂಗ್ ಡಿಸಬಿಲಿಟೀಸ್ ಬಗ್ಗೆ ಕೇಳ್ತಾರೆ. ಅದು ಯಾವ ಕ್ವೆಶನ್ ನಂಬರಲ್ಲಿ ಕೇಳ್ತಾರೋ ಅಲ್ಲೇ ಒಂದು ಮೇಲೆ ಕೆಳಗಡೆ ಒಂದು ಕ್ವೆಶನ್ ಆಗಿರುತ್ತೆ. ಆದರೆ ಅದು ಮಾತ್ರ ಕಂಪಲ್ಸರಿ ಒಂದು ಕ್ವೆಶನ್ ಕೇಳ್ತಾರೆ ಲರ್ನಿಂಗ್ ಡಿಸಬಿಲಿಟೀಸಿಂದ. ಇನ್ನೊಂದು ಪ್ಯಾಜೆ, ವೈಗಾಸ್ಕಿ ಇವ್ರ ಕ್ವೆಶನ್ನು ಪ್ರತಿ ವರ್ಷ ಕೇಳಿರ್ತಾರೆ. ಪ್ರೋಗ್ರೆಸಿವ್ ಎಜುಕೇಷನ್ ಬಗ್ಗೆ ಕೇಳ್ತಾರೆ ಮತ್ತು ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಬಗ್ಗೆ ಕೇಳ್ತಾರೆ. ಈ ಕ್ವೆಶನ್ಸ್ನ ಹೇಗೆ ನಾವು ಪ್ರಿಪೇರ್ ಆಗಬೇಕು ಅಂತಂದರೆ, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ನ ನೀವು ಸ್ಟಡಿ ಮಾಡಿ ಅದರಿಂದನೇ ಕೊಡ್ತಾರೆ. ಅಂದರೆ ಡೈರೆಕ್ಟ್ ಅದೇ ಕ್ವೆಶನ್ ಕೊಡಲ್ಲ, ಸೇಮ್ ಕ್ವೆಶನ್ ರಿಪೀಟ್ ಆಗೋದಿಲ್ಲ, ಆದರೆ ಟಾಪಿಕ್ ಮಾತ್ರ ಸೇಮ್ ಇರುತ್ತೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆ ಟಾಪಿಕ್ ಇದ್ದೇ ಇರುತ್ತೆ. ಸೊ ಆ ಲೆಸನ್ನಿಂದ ಏನಾದರೂ ಒಂದು ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ. ಸೊ ನೀವು ಹೇಗೆ, ನಾವು ಯಾವುದೇ ಒಂದು ಬುಕ್ ನೀವು ಓದಿದ್ರೂ ಏನಾಗುತ್ತೆ, ನಿಮಗೆ ಲಿಮಿಟೆಡ್ ಇರುತ್ತೆ ಅದರಲ್ಲಿ. ಸೊ ಇಷ್ಟೇ ಅಂತಂದ್ಬಿಟ್ಟು. ಆದರೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ CTET ಆಗಿರಲಿ CAT ಆಗಿರಲಿ ಎರಡೂ ಕೂಡ ಏನು ಸೈಕಾಲಜಿ, ಎಸ್ಪೆಷಲಿ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಇಂಗ್ಲೀಷ್ ಮೀಡಿಯಮ್ ಸೈಕಾಲಜಿ ಕ್ವೆಶನ್ಸ್ ಏನಿದೆ, CTET ಮತ್ತು CAT ಕ್ವೆಶನ್ ಪೇಪರ್ ಎರಡೂ ಕೂಡ ಸೈಕಾಲಜಿಗೆ ಓದಲೇಬೇಕು. ಓಕೆ, ನೆಕ್ಸ್ಟ್ ಫೋರ್ತ್ ಏನಿದೆ, ಮ್ಯಾಥಮ್ಯಾಟಿಕ್ಸ್. ಮ್ಯಾಥಮ್ಯಾಟಿಕ್ಸಲ್ಲಿ ನೀವು ತುಂಬ ವೀಕ್ ಇದ್ದೀವಿ ನಾವು ಅನ್ನೋರು ಬರೀ 15 ಸ್ಕೋರ್ ಮಾಡಿದ್ರೆ ಪಾಸ್ ಆಗ್ತೀರಾ. ಇನ್ನು ಬರೀ 15 ಸ್ಕೋರ್ ಮಾಡಿದ್ರೆ ನೀವು ಪಾಸ್ ಆಗಿಬಿಡ್ತೀರಾ. ಏನಕ್ಕೆ, ಇವಾಗ ಕನ್ನಡದಲ್ಲಿ 20, ಇಂಗ್ಲೀಷಲ್ಲಿ 20 ಮತ್ತು ಸೈಕಾಲಜಿಲಿ 15 ಸ್ಕೋರ್ ಮಾಡಿದ್ದೀರಾ. ಸೊ 15 ಇವಾಗ ಫಾರ್ ಎಕ್ಸಾಂಪಲ್ ನೀವೇನು ಓದಿಲ್ಲ, ನಾನು ಬ್ಲೈಂಡಾಗಿ ಯಾವುದೋ ಒಂದು ಆಪ್ಷನ್ ಟಿಕ್ ಮಾಡಿ ಬರ್ತೀನಿ ಅಂತಂದ್ರೂ ಚಾನ್ಸಲ್ಲಿ ನಿಮಗೆ 15 ಮಾರ್ಕ್ಸ್ ಕೂಡ ಬರ್ಬೋದು. ಓಕೆ, ಮ್ಯಾಥ್ಸಲ್ಲಿ 15 ಸ್ಕೋರ್ ಮಾಡಲೇಬೇಕು.
ಏನೂ ಇಲ್ಲ ಅಂತಂದ್ರೂ ನೀವೇನು ಮಾಡಬೇಕು, ಬೇಸಿಕ್ ಮ್ಯಾಥಮೆಟಿಕ್ಸ್ ಕಲಿಬೇಕು. ಏನು ಅದು ಅಗೇನ್ ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್ನ ಸ್ಟಡಿ ಮಾಡಿ, ಯಾವ ಲೆಸನ್ನಿಂದ ಕೊಡ್ತಾಯಿದ್ದಾರೆ, ನಮಗೆ ಯಾವ ರೀತಿ ಕ್ವೆಶನ್ ಕೊಟ್ಟಿದ್ದಾರೆ ಓಲ್ಡ್ ಪೇಪರ್ಸಲ್ಲಿ. ಸೊ ಅದೇ ರೀತಿ ಕ್ವೆಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಪ್ರತಿ ವರ್ಷ ಅದೇ ಟಾಪಿಕಿಂದ ಕೊಡ್ತಾರೆ, ಅದೇ ರೀತಿ ಕ್ವೆಶನ್ಸ್, ಆದರೆ ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾರೆ ಅಷ್ಟೇ. ನಾನು ಟ್ರೈ ಮಾಡ್ತೀನಿ, ಆದರೆ ಮ್ಯಾಥಮೆಟಿಕ್ಸ್ ಸ್ವಲ್ಪ ಹೇಳ್ಕೊಡ್ತೀನಿ ಪೇಪರ್ 1 ಅವ್ರಿಗೆ. ಓಕೆ, ನೆಕ್ಸ್ಟ್ ಇ ವಿ ಎಸ್ಸಲ್ಲಿ ನೀವು 20 ಸ್ಕೋರ್ ಮಾಡಲೇಬೇಕು. ಅಂದರೆ ಇವಾಗ ನೀವು ಸೈಕಾಲಜಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ ನಾವು ವೀಕ್ ಇದ್ದೀವಿ ಅಂತಂದರೆ ಇ ವಿ ಎಸ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ಇವಾಗ ನೀವು ನಾನು ಮ್ಯಾಕ್ಸಿಮಮ್ ಇ ವಿ ಎಸ್ ಒಂದು ಲೆಸನ್ಸ್ನ ಕವರ್ ಮಾಡಿದ್ದೀನಿ. ಅಂದರೆ ಸಿಲೆಬಸ್ಸಲ್ಲಿರೋದು ಒಂದು ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಆ ವಿಡಿಯೋಸ್ ನೋಡಿಕೊಂಡ್ರೆ ನೀವು ಪ್ಲಸ್ ಏನಿದೆ ಸಿಲೆಬಸ್ಸಲ್ಲಿ ಅಷ್ಟನ್ನು ಕವರ್ ಮಾಡಿದ್ರೆ ಸಾಕು, 20 ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಏನಕ್ಕೆ ಅಂದರೆ ಒಂದು 5 ಮಾರ್ಕ್ಸ್ ಏನಿರುತ್ತೆ ಇಂಗ್ಲೀಷ್ ಇ ವಿ ಎಸ್ ಪೆಡಗಾಜಿ ಕ್ವೆಶನ್ಸ್ ಬರುತ್ತೆ. ಸೊ ಆ ಪೆಡಗಾಜಿ ಕ್ವೆಶನ್ಸಲ್ಲಿ ಒಂದು 2 or 3 ಮಾರ್ಕ್ಸ್ ಹೋದ್ರೂ 5 ಮಾರ್ಕ್ಸ್ ಹೋದ್ರೂ ನೀವು ಆರಾಮಾಗಿ 25 ಸ್ಕೋರ್ ಮಾಡ್ಬೋದು. 25 ಇಲ್ಲ ಅಂತಂದ್ರೂ 20 ಸ್ಕೋರ್ ಮಾಡ್ಕೋಬೋದು ಇ ವಿ ಎಸ್ಸಲ್ಲಿ. ಹೇಗೆ ಅಂತಂದರೆ ನೀವು ಸಿಲೆಬಸ್ಸಲ್ಲಿ ಏನಿದೆ ಇ ವಿ ಎಸ್ನ ಅದನ್ನು ಕಾನ್ಸಂಟ್ರೇಟ್ ಮಾಡಿ. ಏನಕ್ಕೆ ಅಂದರೆ ಮ್ಯಾಥ್ಸಲ್ಲಿ ಸ್ವಲ್ಪ ಮೇಲೆ ಕೆಳಗಡೆ ಆದ್ರೂ ಇವಾಗ ಇ ವಿ ಎಸ್ಸಲ್ಲಿ ಏನಿರುತ್ತೆ ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ. ಸೊ ನೀವು ಈಗಲಿಂದನೇ ಇ ವಿ ಎಸ್ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇ ವಿ ಎಸ್ಸಲ್ಲಿ 20 ಈಸಿಯಾಗಿ ಸ್ಕೋರ್ ಮಾಡಿದ್ರೆ ಟೋಟಲ್ ಇಲ್ಲಿ ಏನಾಯಿತು 90 ಮಾರ್ಕ್ಸ್ ಈ ರೀತಿ ಬಂದುಬಿಡುತ್ತೆ. ಓಕೆ, ಇವಾಗ ನೀವೇನು ಮಾಡ್ತೀರಾ, ಫಸ್ಟ್ ಆಫ್ ಆಲ್ ಇ ವಿ ಎಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಾಂದರೆ ನೀವು ಕಮೆಂಟ್ ಮಾಡಿ ಹೇಳಿ ಎಲ್ಲಿದೆ ವೀಡಿಯೋಸ್, ಯಾವುದ್ಯಾವುದಿದೆ ಅಂತ ಅಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮ್ನವ್ರದ್ದು ಇ ವಿ ಎಸ್ ವೀಡಿಯೋಸ್ ಮಾಡಿದ್ದೀನಿ. ಅದನ್ನು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅಥವಾ ನೀವು ಕಮೆಂಟ್ ಮಾಡಿದ್ರೆ ಅಲ್ಲೇ ಕಮೆಂಟ್ ಹತ್ರನೇ ಡೈರೆಕ್ಟಾಗಿ ಆ ವಿಡಿಯೋಸ್ ಲಿಂಕ್ನ ಕಳಿಸ್ತೀನಿ. ಓಕೆ, ಇವಾಗ ಇದನ್ನು ನೋಡ್ಕೊಳ್ಳಿ. ಇದು ಬೇರೆ ಬೇರೆ ಮಾರ್ಕ್ಸ್ ನಾನು ಹಾಕಿದ್ದೀನಿ ಇದರಲ್ಲಿ. ಅಕಸ್ಮಾತ್ ಇವಾಗ ನೀವು ಲ್ಯಾಂಗ್ವೇಜ್ 1ಅಲ್ಲಿ ಕನ್ನಡದಲ್ಲಿ ಸ್ಟ್ರಾಂಗ್ ಇದ್ದರೆ ನೀವೇನು ಮಾಡ್ತೀರಾ, 25 ಸ್ಕೋರ್ ಮಾಡ್ಕೊತೀರಾ. ಅದರಲ್ಲಿ 30ಗೆ 25 ಸ್ಕೋರ್ ಮಾಡಿದ್ರೆ, ಸೆಕೆಂಡ್ ಲ್ಯಾಂಗ್ವೇಜಲ್ಲಿ 20 ಸ್ಕೋರ್ ಮಾಡಿದ್ರೆ, ಇವಾಗ ಇಂಗ್ಲೀಷ್ ನಿಮಗೆ ಕಷ್ಟ ಇದೆ, ನಮಗೆ ಇಂಗ್ಲೀಷ್ ಏನೂ ಗೊತ್ತಿಲ್ಲ ಅಂತಂದರೆ ನೀವು ಇಂಗ್ಲೀಷಲ್ಲಿ 20 ಸ್ಕೋರ್ ಮಾಡಿದ್ರೂ ಅಟ್ಲೀಸ್ಟ್ 20 ಸ್ಕೋರ್ ಮಾಡಲೇಬೇಕು. ಏನಕ್ಕೆ ಮ್ಯಾಕ್ಸಿಮಮ್ ವೀಡಿಯೋಸ್ ನೀವೊಂದು ಇಂಗ್ಲೀಷ್ ಪ್ಲೇಲಿಸ್ಟ್ ನೋಡಿಕೊಂಡ್ರೆ ಸಾಕು, ಪಾಸಿಂಗ್ ಪ್ಯಾಕೇಜ್ ಬಂದುಬಿಡುತ್ತೆ. ಅಂದರೆ ಆಲ್ಮೋಸ್ಟ್ ನೀವು ಈಸಿಯಾಗಿ 20 ಸ್ಕೋರ್ ಮಾಡ್ಬೋದು ಇಂಗ್ಲೀಷಲ್ಲಿ. ಬರೀ ಒಂದು ಪ್ಲೇಲಿಸ್ಟ್ ಇಂಗ್ಲೀಷ್ ಪೆಡಗಾಜಿ ಪ್ಲೇಲಿಸ್ಟ್ ನೀವು ನೋಡಿಕೊಂಡ್ರೆ 20 ಯಾರು ನಿಮಗೇನು ಬರೋದೇ ಇಲ್ಲ ನನಗೆ ಅನ್ನೋರು ಕೂಡ ಒಂದು 20 ಸ್ಕೋರ್ ಮಾಡ್ಬೋದು. ಓಕೆ, ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಏನಿದೆ 25 ಸ್ಕೋರ್ ಮಾಡ್ಬೋದು. ನೀವು ಏನು ಯಾವುದರಲ್ಲಿ ನಿಮಗೆ ಎಲ್ಲೂ ಹೋಗ್ಬೋದು ಅಂತಂದರೆ ಪ್ಯಾಸೇಜಲ್ಲಿ 1 ಮಾರ್ಕ್ ಹೋಗ್ಬೋದು, ಒಂದು ಗ್ರಾಮರಲ್ಲಿ ಒಂದು 5 ಮಾರ್ಕ್ಸ್ ಹೋಗ್ಬೋದು, ಒಂದು 4 ಮಾರ್ಕ್ಸ್ ಹೋಗ್ಬೋದು. ಟೋಟಲಿ ನಿಮಗೆ 5 ಮಾರ್ಕ್ಸ್ ಹೋಗ್ಬೋದು. ಕನ್ನಡದಲ್ಲಿ 25 ಮಾರ್ಕ್ಸ್ ಅಂತೂ 100% ಬರುತ್ತೆ. ಏನಕ್ಕೆ ಅಂದರೆ ಅದು ಕೂಡ ನೀವು ಕನ್ನಡ ಪೆಡಗಾಜಿ ವೀಡಿಯೋಸ್ ನೀವು ನೋಡಿಕೊಂಡ್ರೆ ಪ್ಲೇಲಿಸ್ಟಲ್ಲಿ ಎಲ್ಲ ಪ್ಲೇಲಿಸ್ಟಲ್ಲಿ ಇರೋದು ಮಾತ್ರ ಓದಿದ್ರೆ ಸಾಕು. ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಯಾವುದು ಅಂತಂದರೆ ಲ್ಯಾಂಗ್ವೇಜ್ ಯಾವುದು, ಕನ್ನಡ ಮತ್ತು ಇಂಗ್ಲೀಷ್, ಇದೆರಡರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಕೋಬೋದು. 25 ಆದರೂ ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಸೈಕಾಲಜಿಲಿ ಏನಿದೆ, 30ಗೆ 20 ಸ್ಕೋರ್ ಮಾಡಿದ್ರೆ ನೀವು ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಗೆ ರೆಡಿ ಆಗಿದ್ದೀನಿ ಅಂತಂದರೆ ಅಟ್ಲೀಸ್ಟ್ ನೀವು 20ನಾದರೂ ಸ್ಕೋರ್ ಮಾಡ್ಬೋದು. ಬರೀ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಓದಿ ನೀವು 20 ಆರಾಮಾಗಿ ಸ್ಕೋರ್ ಮಾಡ್ಬೋದು ಸೈಕಾಲಜಿಯಲ್ಲಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸಲ್ಲಿ ನಾನು ಏನು ಓದೇ ಇಲ್ಲ, ನನಗೇನು ಬರೋದೇ ಇಲ್ಲ ಅನ್ನೋದಾದ್ರೂ ನೀವು 10 ಮಾರ್ಕ್ಸ್ ಬ್ಲೈಂಡ್ಲಿ ಸ್ಕೋರ್ ಮಾಡ್ಬೋದು. ಹೇಗೆ ಅಂತಂದರೆ ಸುಮ್ಮನೆ 30 ಮಾರ್ಕ್ಸಿಗೆ 30 ಕ್ವೆಶನ್ಸ್ಗೂ ಟಿಕ್ ಮಾಡ್ಕೊಂಡು ಹೋಗಿ ನಿಮ್ಮ ಲಕ್ ಇದ್ದರೆ ಏನಾಗುತ್ತೆ ಅಟ್ಲೀಸ್ಟ್ 10 ಬಂದುಬಿಡುತ್ತೆ ಅದರಲ್ಲಿ. ಈ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಏನಾಗುತ್ತೆ, ಸೈಕಾಲಜಿಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ಪ್ರೀವಿಯಸ್ ಇಯರ್ಸ್ ಸಾಲ್ವ್ ಮಾಡಿಬಿಟ್ರೆ ನೀವು 20 ಸ್ಕೋರ್ ಮಾಡ್ಬೋದು. ಏನಕ್ಕೆ ಅಂದರೆ ಅದರಲ್ಲಿ ಒಂದು ಟಾಪಿಕ್ಸ್ ಏನಿರುತ್ತೆ ಒಂದು ಲಿಮಿಟೆಡ್ ಆಗಿರುತ್ತೆ. ಸೈಕಾಲಜಿಲಿ ಒಂದು ಫಿಕ್ಸ್ಡ್ ಟಾಪಿಕ್ಸ್ ಇರುತ್ತಲ್ಲ, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ. ನೆಕ್ಸ್ಟ್ ಮ್ಯಾಥ್ಸಲ್ಲಿ ಏನು ಹೇಳಿದ್ನಲ್ಲ, ಅಗೇನ್ 10 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 30 ಕ್ವೆಶನ್ಸ್ಗೂ ನೀವು ಅಟೆಂಡ್ ಮಾಡಿದ್ರೆ ಅದರಲ್ಲಿ 10 ಅಟ್ಲೀಸ್ಟ್ ಕಡಿಮೆ ಅಂದ್ರೂ 10 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೂ ಕೂಡ ನೀವೇನಾಗುತ್ತೆ ಆರಾಮಾಗಿ ಪಾಸಿಂಗ್ ಮಾರ್ಕ್ಸ್ ತೊಗೊಬೋದು. ನೆಕ್ಸ್ಟ್ ಇ ವಿ ಎಸ್ಸಲ್ಲಿ ಏನಿದೆ, 30ಗೆ 15 ಸ್ಕೋರ್ ಮಾಡಿದ್ರೂ ಅದರಲ್ಲೂ ಅಗೇನ್ ನೀವು ಇ ವಿ ಎಸ್ ತುಂಬ ವಾಸ್ಟ್ ಸಿಲೆಬಸ್, ತುಂಬ ಜಾಸ್ತಿ ಇದೆ ಸಿಲೆಬಸ್, ಇ ವಿ ಎಸ್ ನಮಗೆ ಓದೋಕ್ಕಾಗಲ್ಲ, ಅದರಲ್ಲಿ ಸ್ಕೋರ್ ಮಾಡೋಕ್ಕಾಗಲ್ಲ ಅಂತಂದರೆ ಮೇನ್ ನಿಮ್ಗೆ ಏನಂದರೆ
ಲ್ಯಾಂಗ್ವೇಜಸಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು. ಮ್ಯಾಥ್ಸಿಗೆ ನೀವು ಏನು ಓದೇ ಇಲ್ಲ, ನಾನು ಹಾಗೆ ಬರಿತೀನಿ ಅಂತ ಅನ್ನೋರಿಗೆ ನೀವು ಲ್ಯಾಂಗ್ವೇಜಲ್ಲಿ ಲ್ಯಾಂಗ್ವೇಜ್ 1 ಮತ್ತು 2 ಕನ್ನಡ ಮತ್ತು ಇಂಗ್ಲೀಷ್ಗೆ ಜಾಸ್ತಿ ಫೋಕಸ್ ಕೊಡಬೇಕು. ಮತ್ತು ಸೈಕಾಲಜಿ ಓದ್ಕೋಬೇಕು. ಮ್ಯಾಥ್ಸ್ EVSಗೆ ಸ್ವಲ್ಪ ನೋಡ್ಕೋಬೇಕು. ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸಲ್ಲಿ ಏನೇನಿದೆ ಅದನ್ನು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು. ಸೊ ಇವಾಗ ಇದೆಲ್ಲ ಟೋಟಲ್ ಮಾಡಿದ್ರೆ 90 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ ಬಂದುಬಿಡ್ತು. ಓಕೆ, ನೆಕ್ಸ್ಟ್ ಇದರಲ್ಲಿ ನೋಡಿ ಮಾರ್ಕ್ಸ್ ಬೇರೆ ಬೇರೆ ರೀತಿ ಕೊಟ್ಟಿದ್ದೀನಿ. ಲ್ಯಾಂಗ್ವೇಜ್ 1 ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಲ್ಯಾಂಗ್ವೇಜ್ 1 ಕನ್ನಡ ತೊಗೊಂಡಿದ್ರೆ ಅದರಲ್ಲಿ 30ಗೆ 20 ಸ್ಕೋರ್ ಮಾಡಿಕೊಂಡ್ರೆ ಫಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಕನ್ನಡದಲ್ಲಿ ಗ್ರಾಮರಲ್ಲಿ ಒಂದು 5 ಮಾರ್ಕ್ಸ್ ಹೋದರೆ, ಪೊಯಮ್ ಮತ್ತು ಪ್ಯಾಸೇಜಲ್ಲಿ ಒಂದೊಂದು 5 ಮಾರ್ಕ್ಸ್ ಅಂದರೆ ಎರಡರಲ್ಲೂ ಸೇರಿ ಎಲ್ಲದರಲ್ಲೂ ಸೇರಿ ಟೋಟಲ್ 10 ಮಾರ್ಕ್ಸ್ ಹೋದ್ರೂ ಕನ್ನಡದಲ್ಲಿ 20 ಮಾರ್ಕ್ಸ್ ಬಂತು ಅಂದ್ಕೊಳ್ಳಿ. ಸೆಕೆಂಡ್ ಲ್ಯಾಂಗ್ವೇಜ್ 2 30ಗೆ 15 ಬಂದರೆ, ನಾನು ಇಂಗ್ಲೀಷಲ್ಲಿ ತುಂಬ ವೀಕ್ ಇದ್ದೀನಿ ಅನ್ನೋರು ಅಕಸ್ಮಾತ್ ನಿಮಗೆ 30ಗೆ 15 ಬಂದರೆ ಅರ್ಧಕ್ಕರ್ಧ ಬಂದ್ರೂ ಕೂಡ ಏನೂ ಟೆನ್ಷನ್ ಇರೋದಿಲ್ಲ. ಬೇರೆ ಸಬ್ಜೆಕ್ಟ್ಸ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಓಕೆ, ಇವಾಗ ಸೈಕಾಲಜಿಲೂ ನಾನು ವೀಕ್ ಇದ್ದೀನಿ ಅನ್ನೋರು ಒಂದು 30ಗೆ 15 ಸ್ಕೋರ್ ಮಾಡಿಕೊಂಡ್ರು ನಡೆಯುತ್ತೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ ಅನ್ನೋರಿಗೆ 30ಗೆ 20 ಬರಬೇಕು. ಇಲ್ಲಿ ನೀವು ಎಲ್ಲ ಸಬ್ಜೆಕ್ಟ್ಸ್ಗೂ ನೀವು ಇದು ಬಿಡೋದು ಅದು ಬಿಡೋದು, ಅದು ಬರಲ್ಲ ಇದು ಬರಲ್ಲ ಅಂತ ಇರಬಾರ್ದು. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಮ್ಯಾಥ್ಸಲ್ಲಿ ಮ್ಯಾಕ್ಸಿಮಮ್ ಒಂದು 80% ಜನಕ್ಕೆ ಕಷ್ಟ ಇರುತ್ತೆ, ಆದರೆ 20% ಇದರಲ್ಲ ಅವರು ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿರ್ತೀರ ನೀವು. ಸೊ ಇವಾಗ ನಿಮಗೆ ಮ್ಯಾಥ್ಸಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ ಅನ್ನೋರಿಗೆ ಅಟ್ಲೀಸ್ಟ್ 30ಗೆ 20 ಬರುತ್ತೆ. EVS ಕೂಡ ನೀವೇನು ಮಾಡಬೇಕು, ಸಿಲೆಬಸ್ ವೈಸ್ ನೀವು 30ಗೆ 20 ಸ್ಕೋರ್ ಮಾಡಬೇಕು. ಅಂದರೆ ನೀವು ಮ್ಯಾಥ್ಸ್ ಮತ್ತು EVSಗೆ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಬರೀತಿರ್ತೀರಲ್ಲ, ಸೊ ಅಂಥವ್ರು ಮ್ಯಾಥ್ಸ್ ಸೈನ್ಸ್ ಅವ್ರು ಏನು ಮಾಡ್ತೀರಾ, ಮ್ಯಾಥ್ಸ್ ಮತ್ತು EVS ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಏನಕ್ಕೆ ಅಂದರೆ ಮ್ಯಾಥ್ಸ್ EVS ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಪೇಪರ್ 1ಗೂ ಯೂಸ್ ಆಗುತ್ತೆ, ನಿಮಗೆ ಪೇಪರ್ 2ಗೂ ಯೂಸ್ ಆಗುತ್ತೆ. ಸೊ ಎರಡೂ ಬರೀತಿರೋರ್ಗೂ ಜಾಸ್ತಿ ಕಾನ್ಸಂಟ್ರೇಟ್ ಯಾವುದ್ರ ಮೇಲೆ ಮಾಡಬೇಕು ಅಂದರೆ ಮ್ಯಾಥ್ಸ್ EVS ಮೇಲೆ. ಏನಕ್ಕೆ, ಅಲ್ಲಿ ಸ್ಕೋರಿಂಗ್ ಎರಡು ಪೇಪರ್ಗೂ ಯೂಸ್ ಆಗುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ ಎರಡಕ್ಕೂ ಯೂಸ್ ಆಗುತ್ತೆ. ಸೊ ಮೇಯ್ನ್ ಇವೇನು ಮಾಡಬೇಕು, ಇವಾಗ ಈ ವಿಡಿಯೋ ನೋಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ ನೀವು ನಾನು ಕೊಟ್ಟಿರೋ ಪ್ರಕಾರನೇ ನೀವು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾವುದು ನಾವು ಒಂದು ಚೆನ್ನಾಗಿ ಸ್ಕೋರ್ ಮಾಡಿಸ್ತೀವಿ, ನಮ್ಮ ಕೆಪಾಸಿಟಿ ಹೇಗಿದೆ, ನಿಮ್ಮ ಕೆಪಾಸಿಟಿ ಹೇಗಿದೆ ಅಂತ ನೀವು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ನೀವು ವೀಕ್ ಇದ್ದರೆ ಬೇರೆ ಸಬ್ಜೆಕ್ಟ್ ಮೇಲೆ ಜಾಸ್ತಿ ವರ್ಕ್ ಮಾಡಿ, ಅಂದರೆ ಲ್ಯಾಂಗ್ವೇಜ್ ಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಮೇಲೆ ಜಾಸ್ತಿ ವರ್ಕ್ ಮಾಡಿ. ಓಕೆ, ನಿಮಗೆ ಯಾವುದೇ ರೀತಿ ಹೆಲ್ಪ್ ಬೇಕಾದರೆ, ಯಾವುದೇ ರೀತಿ ಒಂದು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ನನಗೆ ಕೇಳ್ಬೋದು. ಎಸ್ಪೆಷಲಿ ನೀವು ಕನ್ನಡ ಮತ್ತು ಇಂಗ್ಲೀಷ್ ಹೇಗೆ ಓದಬೇಕು ಅನ್ನೋದು ನಿಮಗೆ ಮೇಯ್ನ್ ಹೇಳ್ತಿದ್ದೀನಲ್ಲ ನಾನು. ಪ್ಲೇ ಲಿಸ್ಟಲ್ಲಿ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ ಪ್ಲೇ ಲಿಸ್ಟ್ ಕಂಪ್ಲೀಟ್ ಮಾಡಿಬಿಟ್ಟು ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ ಓದಿದ್ರೆ ಸಾಕು. ನಿಮಗೆ ಗೊತ್ತಿರೋ ಹಾಗೇ ಫಸ್ಟ್ ಟೈಮ್ ಬರೆಯೋರು ಏನು ಓದೇ ಇಲ್ಲ, ಬರೀ ವೀಡಿಯೋಸ್ ನೋಡಿಬಿಟ್ಟು ನಾನು ಪಾಸ್ ಆಗಿದ್ದೀನಿ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ. ಸೊ ನೀವು ಏನು ಟೆನ್ಷನ್ ತೊಗೊಳ್ಳೋದು ಬೇಡ. ಅದು ಏನು ನೀವು ವಿಡಿಯೋ ನೋಡ್ತಾ ಇದ್ದೀರೋ ಅದನ್ನು ಕಾನ್ಸಂಟ್ರೇಷನಿಂದ ಸ್ವಲ್ಪ ಡೀಪಾಗಿ ಹೆಡ್ಫೋನ್ಸ್ ಹಾಕ್ಕೊಂಡು ಕೇಳಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವು ಫಸ್ಟ್ ಇವಾಗ ಏನು ಮಾಡ್ತೀರಾ ಅಂತಂದರೆ ಯಾವ ಸಬ್ಜೆಕ್ಟ್ ನಾನು ಓದಬೇಕು ಅಂತ ಡಿಸೈಡ್ ಮಾಡಿ, ಯಾವ ಸಬ್ಜೆಕ್ಟ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಪೇಪರ್ 1 ಮತ್ತು ಪೇಪರ್ 2 ಅವ್ರು ಬರೆಯೋರು ಒಂದು ಮ್ಯಾಥ್ಸ್ EVS ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅದರಲ್ಲೂ ಕೂಡ ಸೈನ್ಸ್ ಮತ್ತು EVS ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಬರೀತೀರೋ ಅವ್ರಿಗೆ. ಓಕೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬಾರ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.